ಅಲ್ಲಿ ನೋಡಿದ್ರೆ ಇದು ನಿಜವಾಗ್ಲೂ ಅದು ಆಕ್ಸಿಡೆಂಟ್ ಆಗಿರೋ ಕಾರ್ ತರನೇ ಕಾಣುತ್ತೆ. ಆಮೇಲೆ ಎಲ್ಲ ಪೋಸ್ಟರ್ ಎಲ್ಲ ನೋಡಾಗತ್ತು ಏನೋ ಒಂಥರ ತುಂಬಾ ಇಂಟ್ರೆಸ್ಟಿಂಗ್ ಪ್ರಮೋಷನ್ ತರ ಕಾಣಿಸುತ್ತೆ. ಏನೋ ಒಂಥರ ಹೊಸದ್ ಕಾಣಿಸ್ತು. ನಾನು ಒಳ್ಳೆ ಆಕ್ಸಿಡೆಂಟ್ ಇದ್ದಂಗಿದೆ, ಒಂಥರ ಕುತೂಹಲ ಆಗ್ತದೆ ಏನಪ್ಪ ಮುಂದೆ ಏನಾಗ್ಬೋದು ಅಂತ. ಆ ಸೆಟ್ಟಿಂಗ್ ನೋಡಿ ನಾನು ಹಾರರ್ ಮೂವಿ ಅನ್ಕೊಂಡೆ. ಇದು ಬೇರೆ ಲೆವೆಲ್ ಕ್ರಿಯೇಷನ್ ಇದು, ಯಾಕಂದ್ರೆ ಈ ಕಾಲದ ಏನೋ ಒಂದು ಕತೆ ಇರೋ ತರ ಇದೆ ಮೂವಿ. After seeing this, I felt for a movie promotion, if you are spending this much means for promotion, then how better the movie will be. It will be the best, I think. ಒಂಥರ ಸಸ್ಪೆನ್ಸ್ ಇದೆ ಸರ್, ಏನೋ ಒಂಥರ ಥ್ರಿಲ್ಲರ್ ಮೂವಿ ತರ ಅನಿಸ್ತಾ ಇದೆ ವ್ರತ. ನಮ್ಮ ಕನ್ನಡ ಸಿನಿಮಾ ಯಾವ ಥರ ಬೆಳೆದಿದೆ, ಯಾವ ಥರ ಪ್ರಮೋಷನ್ ಮಾಡ್ತಿದ್ದಾರೆ. I think the movie revolves around a car crash, jungle, an accident. I feel like two people were too distracted in a car and it just got crashed into a tree. I thought it was just a car. ಕೋಟ್ಸ್ ಎಲ್ಲ ನೋಡಿದೆ, ವಾಟ್ ಗೋಸ್ ಅರೌಂಡ್ ಕಮ್ಸ್ ಅರೌಂಡ್ ಅಂತೆಲ್ಲ, ಏನೋ ಟೈಮ್ ಲೂಪ್ ಆ ಥರ ಏನೋ ಒಂದಿಷ್ಟು ವಿಂಟೇಜ್ ಲುಕ್, ಆಮೇಲೆ ಹಾರರ್. ಹೊಸದಾಗಿ ಎಕ್ಸ್ಪೆರಿಮೆಂಟ್ ಮಾಡೋ ತರ ಇದೆ. ಈ ಮಾಡೆಲ್ ನೋಡ್ರೆ ಏನೋ ಒಂದು ಚೇಸಿಂಗ್ ಸೀನ್ ಅದ. ಸೊ ಎಲ್ಲ ನೋಡಿ ಲೈಕ್ ಇದು ಹೀರೋದೇ ಕಾರ್ ಅನ್ಸ್ಲಿಕ್ಕೆ ಬಿಕಾಸ್ ಇನ್ನ ಸರ್ವೈವ್ ಆಗ್ಯದ. ಸೊ ಫಿಲ್ಮ್ನು ಹಿಂಗೆ ಸರ್ವೈವ್ ಆಗಲಿ ಅಂತ.